ಎಲ್ರಿಗೂ ಆರ್ಟ್ ಕ್ರಾಫ್ಟ್ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಈ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯವು ಬಿಳಿಗಿರಿ ರಂಗ ಬೆಟ್ಟಗಳ ಅತ್ಯುನ್ನತ ಶಿಖರದಲ್ಲಿ ನೆಲೆಗೊಂಡಿರುವ ಭಗವಾನ್ ಶ್ರೀರಂಗನಾಥ ದೇವರ ಪ್ರಸಿದ್ಧ ದೇವಾಲಯವಾಗಿರುತ್ತದೆ. ಈ ಬೆಟ್ಟವು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಮೈಸೂರಿನಿಂದ ಸುಮಾರು 82 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 175 ಕಿಲೋಮೀಟರ್ ದೂರದಲ್ಲಿದೆ. ಇದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಈ ಒಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸುಮಾರು 150 ಮೆಟ್ಲುಗಳನ್ನು ಏರಬೇಕು. ದೇವಸ್ಥಾನದ ಎರಡು ಬದಿಗಳಲ್ಲಿ ಈ ಥರ ಅಂಗಡಿಗಳು, ಹಣ್ಣು ಹಂಪಲುಗಳು ಏನು ದೇವರಿಗೆ ಅರ್ಪಿಸಲಿಕ್ಕೆ ಎಲ್ಲ ಇಲ್ಲಿ ಮಾರಾಟ ಮಾಡ್ತಾರೆ. ಹಾಗೆ ಬಲಭಾಗದಲ್ಲಿ ಈ ಕಡೆ ದೇವಸ್ಥಾನ. ತುಂಬ ರಶ್ ಇರುವಂಥ ಸಂದರ್ಭದಲ್ಲಿ ಈ ಒಂದು ಸೈಡಲ್ಲಿ ಕ್ಯೂ ಅಲ್ಲಿ ಹೀಗೆ ಹೋಗಬೇಕಾಗ್ತದೆ. ಹಾಗೆ ಮಧ್ಯಾಹ್ನ ಪ್ರಸಾದವನ್ನು ಹಂಚ್ತಾರೆ ಇಲ್ಲಿ. ಈ ಬಿಳಿಗಿರಿ ರಂಗನ ಬೆಟ್ಟಗಳು ಸುಂದರವಾದ ದೃಶ್ಯಾವಳಿಗಳೊಂದಿಗೆ ಬೆಟ್ಟದ ಪ್ರದೇಶಕ್ಕೆ ಹೆಸರುವಾಸಿಯಾಗಿದೆ. ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯವು ಬಿಳಿ ಬಂಡೆಯ ಮೇಲೆ ನೆಲೆಗೊಂಡಿದೆ. ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವಿದೆ. ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯವು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾದ ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಐತಿಹಾಸಿಕ ದೇವಾಲಯವಾಗಿದೆ. ಇಲ್ಲಿಂದ ನೋಡಿ, ಇಲ್ಲಿ ಪಕ್ಕದಲ್ಲಿ ಈ ಪ್ರಸಾದವನ್ನು ಹಂಚ್ತಾ ಇರುವಂಥದ್ದು. ಇಲ್ಲಿಂದ ನಮಗೆ ಅತ್ಯಂತ ಸುಂದರವಾದಂಥ ಒಂದು ನೋಟವನ್ನು ಕಾಣ್ಬೋದು. ಈ ದೃಶ್ಯಗಳು ಸುಂದರ ರಮಣೀಯವಾಗಿದೆ. ಏಪ್ರಿಲ್ ತಿಂಗಳಲ್ಲಿ ವೈಶಾಖ ಸಮಯದಲ್ಲಿ ನಡೆಯುವಂಥ ದೇವತೆಯ ವಾರ್ಷಿಕ ರಥೋತ್ಸವ ಈ ಪ್ರದೇಶದಲ್ಲಿ ಪ್ರಸಿದ್ಧವಾಗಿದೆ ಮತ್ತು ಅನೇಕ ಸ್ಥಳಗಳಿಂದ ಹಲವಾರು ಯಾತ್ರಾರ್ಥಿಗಳು ಬರುತ್ತಾರೆ. ಸ್ಥಳೀಯ ಬುಡಕಟ್ಟು ಜನಾಂಗದವರು 2 ವರ್ಷಗಳಿಗೊಮ್ಮೆ ರಂಗನಾಥ ಸ್ವಾಮಿಗೆ 1 ಅಡಿ ಮತ್ತು 9 ಇಂಚು ಅಳತೆಯ ದೊಡ್ಡ ಚಪ್ಪಲಿಯನ್ನು ಅರ್ಪಿಸುತ್ತಾರೆ. ಈ ಒಂದು ಸುಂದರ ರಮಣೀಯ ದೃಶ್ಯಗಳು ನೋಡಲಿಕ್ಕೆ ತುಂಬ ಉತ್ತಮವಾಗಿದೆ. ಭಕ್ತಾದಿಗಳು ಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿ ತಟ್ಟೆಯನ್ನು ಅಲ್ಲಿ ತಟ್ಟೆ ಕೊಡ್ತಾರೆ. ಅಲ್ಲಿ ತಟ್ಟೆ ಪ್ರಸಾದವೆಲ್ಲ ತಗೊಂಡು ತಟ್ಟೆಯನ್ನು ವಾಶ್ ಮಾಡಿ ಅಲ್ಲಿ ತಗೊಂಡೋಗಿ ಇಡಬೇಕಾಗುತ್ತೆ. ಹಾಗೆ ಇಲ್ಲಿ ಮಗುವಿಗೆ ಹಾಲು ಉಣಿಸುವ ಕೇಂದ್ರ, ಈ ಥರ ಜಾಗಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ತೆಂಗಿನಕಾಯಿ ಹೊಡೆಯುವ ಸ್ಥಳ. ದೇವಸ್ಥಾನದ ಹೊರಗಿನ ನೋಟ. ಈ ದೇವಸ್ಥಾನದ ಎದುರುಗಡೆಗೆ ಒಂದು ಆರ್ಚ್ ಇದೆ. ಅಲ್ಲಿಂದ ನಾವು ಹೊರಗಡೆಗೆ ಬಂದರೆ, ಈ ಒಂದು ಆರ್ಚಿನಿಂದ ಹೊರಗಡೆಗೆ ಹೋಗಿ ನೋಡಿದರೆ ಅತ್ಯುತ್ತಮವಾದ ಪ್ರಕೃತಿಯ ಒಂದು ದೃಶ್ಯವನ್ನು ನೋಡ್ಬೋದು. ಅನೇಕ ಬೆಟ್ಟಗಳು, ಮರಗಳು ನಾವು ಈ ಎತ್ತರದಲ್ಲಿ ನಿಂತು ನೋಡಿದಾಗ ತುಂಬ ಸುಂದರವಾಗಿ ಕಾಣಿಸುತ್ತೆ.
ಇಲ್ಲಿಗೆ ಭೇಟಿ ಕೊಟ್ಟರೆ ತುಂಬ ಉತ್ತಮವಾದ ಒಂದು ಸಂತೋಷ, ಅಂದರೆ ಮನಸ್ಸಿಗೆ ನೆಮ್ಮದಿ. ಈ ಸಿಟಿ ಲೈಫಿಂದ ಸ್ವಲ್ಪ ಹೊರಗಡೆ ಬಂದು ಈ ಥರ ಒಂದು ಪ್ರದೇಶಗಳಿಗೆ ಭೇಟಿ ಕೊಟ್ಟರೆ ತುಂಬ ಉತ್ತಮವಾಗಿರುತ್ತದೆ. ಇಲ್ಲಿ ನೋಡಿ, ಕೆಳಗಡೆ ಅದರ ತಪ್ಪಲಿನಲ್ಲಿ ಪಾರ್ಕಿಂಗ್ ಇದೆ. ಮೆಟ್ಲು ಪಕ್ಕ ತನಕ ನಮ್ಮ ಕಾರು ಗಾಡಿಗಳು ಹೋಗುತ್ತೆ. ಪಾರ್ಕಿಂಗ್ಗೆ ಸ್ವಲ್ಪ ಜಾಗ ಇದೆ. ಮತ್ತು ರಸ್ತೆಯ ಇಕ್ಕೆಲೆಗಳಲ್ಲಿ ಪಾರ್ಕ್ ಮಾಡಬೇಕಾಗುತ್ತೆ. ಈ ಒಂದು ತಿರುವಿನಿಂದ ವ್ಯೂ ಪಾಯಿಂಟ್ ಇಲ್ಲಿಂದ ಈ ಥರ ನೋಡಿದರೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇಡೀ ಪ್ರದೇಶ ಒಂದು ರೌಂಡ್ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಕಾಣುವಂಥ ಈ ಒಂದು ದೃಶ್ಯವು ತುಂಬ ನಯನ ಮನೋಹರವಾಗಿದೆ. ಇನ್ನು ಇಲ್ಲಿಂದ ನಾವು ಕೆಳಗಡೆ ಬಂದ ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ನಮಗೆ ಕಾಫಿ ಟೀ ಕುಡಿಯಲು ಒಳ್ಳೆಯ ಒಂದು ಸ್ಟಾಲ್ ಕಾಣಿಸುತ್ತೆ. ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದಾಗ ಒಂದು ಸಣ್ಣ ಡ್ಯಾಮ್ ಕಾಣಿಸುತ್ತೆ. ಇಲ್ಲಿ ಒಂದು ನೀರಿನ ಶೇಖರಣೆ ಇದೆ. ಇಲ್ಲಿನ ಒಂದು ದೃಶ್ಯಾವಳಿಯು ತುಂಬ ಸುಂದರವಾಗಿದೆ. ಬೆಟ್ಟಕ್ಕೆ ಬಂದವರು ಇದನ್ನು ಕೂಡ ಒಂದು ಸರಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ರೆಸ್ಟೋರೆಂಟ್ಗಳು ಅಷ್ಟೊಂದು ಕಾಣಸಿಗೋದಿಲ್ಲ. ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇರುತ್ತೆ. ಆದ್ದರಿಂದ ಆಹಾರವನ್ನು ತೆಗೆದುಕೊಂಡು ಹೋದರೆ ಉತ್ತಮ. ಇಲ್ಲಂದರೆ ಅಲ್ಲಿ ದೇವಸ್ಥಾನದ ಪ್ರಸಾದ ತೆಗೆದುಕೊಳ್ಳೋದಾದರೂ ನಮಗೆ ಆಗುತ್ತೆ. ಇನ್ನು ಇಲ್ಲಿಂದ ಹೆಂಗೆ ಮೈಸೂರು ತಲುಪಿದಂಗೆ ನಮಗೆ ಟಿ ನರಸೀಪುರ ರೋಡಲ್ಲಿ ಕಾಣುವಂಥ ಈ ಒಂದು ದೊಡ್ಡ ಆಲದ ಮರ ತುಂಬ ಪ್ರಸಿದ್ಧವಾಗಿದೆ. ಇದಕ್ಕೆ ಸುಮಾರು 400 ವರ್ಷದ ಇತಿಹಾಸ ಇದೆ ಅಂತ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ಮಕ್ಕಳು ಎಲ್ಲರೂ ಬಂದು ಈ ಥರ ಮರದಲ್ಲಿ ಉಯ್ಯಾಲೆ ಆಡೋ ಥರ ತುಂಬ ಎಂಜಾಯ್ ಮಾಡ್ತಾರೆ. ಇದು ಒಂದು ಮೈಸೂರು ಸಿಟಿಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ದಸರಾ ಸಂದರ್ಭದಲ್ಲೆಲ್ಲ ಇಲ್ಲಿ ತುಂಬ ಜನರು ಬರ್ತಾರೆ. ಇಲ್ಲಿ ಅನೇಕ ಚಲನಚಿತ್ರಗಳನ್ನು ಚಿತ್ರೀಕರಿಸಲಾಗಿದೆ. ಈ ಮರದ ಕೊಂಬೆಗಳು ವಿಸ್ತಾರವಾಗಿ ಹಬ್ಬಿದ್ದು ಇದರಲ್ಲಿ ಮಕ್ಕಳು ಎಲ್ಲರೂ ಇದರಲ್ಲಿ ಒಂದು ಆಟ ಆಡಲಿಕ್ಕಾಗಲಿ ಕೂತ್ಕೊಳ್ಳೋಕ್ಕಾಗಲಿ ತುಂಬ ಸುಂದರವಾಗಿದೆ. ಈ ಒಂದು ಸಣ್ಣ ಯಾತ್ರೆಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಈ ಒಂದು ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.